ಮೂಮೆಂಟ್ ಟೈಮಿಂಗ್ದು ಹೇಳ್ತಿದ್ದಾರೆ, ಟ್ರಾಫಿಕ್ ಮೂಮೆಂಟ್ ಟೈಮಿಂಗು ಅದೆಲ್ಲ ನಾನು ಅಸೆಂಬ್ಲಿಲಿ ಬೇಕಾದ್ರೆ ನಾನು ಅದ್ರ ಬಗ್ಗೆ ನಾನು ಮಾತಾಡ್ತೀನಿ. ಸುಮ್ಮನೆ ಬೇಕಾದ್ರೆ ಬ್ಯಾಂಗ್ಳೂರ್ ಇಸ್ ವೆಲ್ ಫೋಕಸ್ಡ್ ಇನ್ ದಿ ವರ್ಲ್ಡ್. ದೇ ಆರ್ ನಾಟ್ ಲುಕಿಂಗ್ ಅಬೌಟ್ ಬಾಂಬೆ ಟ್ರಾಫಿಕ್ ಆರ್ ಡೆಲ್ಲಿ ಟ್ರಾಫಿಕ್, ದೇ ಆರ್ ಲುಕಿಂಗ್ ಅಬೌಟ್ ಬ್ಯಾಂಗ್ಳೂರ್ ಟ್ರಾಫಿಕ್. ಸೊ ಹಂಗೆ ಇದೆ. ಸೊ ಡೆವಲಪ್ಮೆಂಟ್ ಮಾಡಬೇಕು, ಸ್ವಲ್ಪ ಹೊರಗಡೆ ಬಿಯಾಂಡ್ ಬ್ಯಾಂಗ್ಳೂರ್ ತೊಗೊಂಡೋಗ್ಬೇಕು ಅಂತ ಕೂಡ ಪಾಪ್ಯುಲೇಷನ್ನ ಕಂಟ್ರೋಲ್ ಮಾಡಬೇಕು ಅಂತೇಳಿ ಪ್ರಯತ್ನ ಮಾಡ್ತಾ ಇದ್ದೀವಿ. ಸರ್, ಬಿಬಿಎಂಪಿ ವಿಭಜನೆಗೆ ಸಂಬಂಧಪಟ್ಟಂಗೆ ಕೂಡ ಕುಮಾರಸ್ವಾಮಿ ಬೆಂಗಳೂರು ಕೆಂಪೇಗೌಡ ನೋಡಿ, ಕುಮಾರಸ್ವಾಮಿ ಬರೀ ರಾಜಕಾರಣ. ಕುಮಾರಸ್ವಾಮಿ ಏನು ಮಾಡಿದ್ದಾರೆ ಅವ್ರ ಕಾಲದಲ್ಲಿ? ಎಸ್, ನಾನು ಬಿಬಿಎಂಪಿ ಈಗ ನಾನು ಅರ್ಬನ್ ಡೆವಲಪ್ಮೆಂಟ್ ಮಿನಿಸ್ಟರ್ ಇದ್ದೆ, SM ಕೃಷ್ಣ ಗೌರ್ಮೆಂಟಲ್ಲಿ. ಹೆಬ್ಬಾಳವ್ರಿಗೂ ಮಾತ್ರ ಕಾರ್ಪೊರೇಷನ್ ಇತ್ತು. ರಾಜರಾಜನಗರ ಎಂಟ್ರೆನ್ಸ್ ಇದೆಯಲ್ಲ. 2025 ಮಹಾಶಿವರಾತ್ರಿಗೆ ಸ್ವಾಗತ. ಈ ರಾತ್ರಿಯನ್ನ ಧ್ಯಾನದಲ್ಲಿ ತನ್ಮಯರಾಗುವ ಅನುಭವವಾಗಿಸಲಿದ್ದೀವಿ. ಸಂಗೀತ, ನೃತ್ಯ, ಧ್ಯಾನ ಮತ್ತು ಉತ್ಸವಗಳಿಂದ ಕೂಡಿದ ರಾತ್ರಿ. ಇದು ನನ್ನ ಹಾರೈಕೆ ಮತ್ತು ಆಶೀರ್ವಾದ. ಇದು ಕೇವಲ ಜಾಗರಣೆಯ ರಾತ್ರಿಯಾಗದೆ ನಿಜ ಜಾಗೃತಿಯ ರಾತ್ರಿಯಾಗಬೇಕು. ಎಲ್ಲಕ್ಕಿಂತ ಹೆಚ್ಚಾಗಿ ಈ ಮಹಾಶಿವರಾತ್ರಿಯಂದು ಶಿವನ ಸಂಘದಲ್ಲಿರಿ. ಅಲ್ಲಿವರೆಗೂ ಮಾತ್ರ ಕಾರ್ಪೊರೇಷನ್ ಇತ್ತು. ಈ ಕಡೆ ಬನಶಂಕರಿವರೆಗೂ ಕಾರ್ಪೊರೇಷನ್ ಇತ್ತು. ಈ ಕಡೆ KR ಪುರಂ CMC ಇತ್ತು. ತಿರ್ಗಾ ನೆಕ್ಸ್ಟ್ 10 ವರ್ಷ ಅವರು ಅವ್ರ ಗೌರ್ಮೆಂಟ್ ಬಂದಮೇಲೆ ಬ್ಯಾಂಗ್ಳೂರು ಎಕ್ಸ್ಟೆಂಡ್ ಆಗ್ತಾ ಇದೆ. ಎಲೆಕ್ಟ್ರಾನಿಕ್ ಸಿಟಿ ಫುಲ್ಲು. ನೀವು ಎಲೆಕ್ಟ್ರಾನಿಕ್ ಸಿಟಿ ಒಳಗಡೆ ಹೋಗಿದ್ದೀರಾ ನೀವು? ಅದೇ ಒಂದು ದೊಡ್ಡ ಬ್ಯಾಂಗ್ಳೂರು ಆಗ್ಬಿಟ್ಟಿದೆ. ಅಲ್ಲಿ ರೆವಿನ್ಯೂ ಏನಾಗಬೇಕು, ಪ್ಲಾನಿಂಗ್ ಏನಾಗಬೇಕು. ಸೊ ಬ್ಯಾಂಗ್ಳೂರ್ನ ಒಂದು ಹೊಸ ಮುಂದಕ್ಕೆ ನೀವೇ ಹೇಳ್ತಾ ಇದ್ದೀರಲ್ಲ, ಇದು ಬರೀ ಬೆಂಗಳೂರು, ನಾವು ಸದಾಶಿವನಗರ ವಿಧಾನಸೌಧ ಸುತ್ತಮುತ್ತಿರೋದಲ್ಲ. ಬೆಂಗಳೂರು ವಿಪರೀತ ಬೆಳೆದ್ಬಿಟ್ಟಿದೆ. ಅವರೇ ನಾನು ಮಾರ್ಚಲ್ಲಿ ಒಂದು ಕಾನೂನು ಮಾಡಿಬಿಟ್ಟಿದ್ದಾರೆ. ಮಾರ್ಚಲ್ಲಿ ಒಂದು ಇದನ್ನು ಮಾಡಿಬಿಟ್ಟು ನೋಟಿಫಿಕೇಶನ್ ಮಾಡಿಬಿಟ್ಟಿದ್ದಾರೆ. 90 ಮೀಟರ್ ರೋಡ್ ಆಗಬೇಕು ಅಂತ ಹೇಳಿ ಒಂದು ಮಾಡಿಬಿಟ್ಟಿದ್ದಾರೆ ಮಾರ್ಚಲ್ಲಿ. ಯಾರಿಗೋಸ್ಕರ ಮಾಡಿದ್ರು ಗೊತ್ತಿಲ್ಲ ನನಗೆ. ಎಲ್ಲಿ IRR ಅಂತ ಮಾಡಿಬಿಟ್ಟಿದ್ದಾರೆ. ನಾನು ಪರ್ಸನಲ್ ಆಗಿ ನೋಡಿದ್ದೀನಿ. ಅದನ್ನ ಇಂಪ್ಲಿಮೆಂಟ್ ಮಾಡ್ಬೇಕಾದ್ರೆ 25,000 ಕೋಟಿ ಬರೀ ಆ ಸಿಟಿ ಒಳಗಡೆಕೇನೆ ಲ್ಯಾಂಡ್ ಅಕ್ವಿಸಿಷನ್ ಕೊಡ್ಬೇಕು. ಬೇರೆದ್ದು ಬಿಡಿ, 19 ಕಿಲೋಮೀಟರ್ 25,000 ಎಲ್ಲಿ ಹೊಡಿಲಿಕ್ಕೆ ಸಾಧ್ಯನೇ? ಎಲ್ಲಿದೆ ಬೆಂಗಳೂರಲ್ಲಿ 90 ಮೀಟರ್ ರೋಡು? 90 ಮೀಟರ್ 270 ಅಡಿ. ಎಲ್ಲ ಬಿಲ್ಡಿಂಗ್ಸ್ ಇದೆ. ನಾನು ಪರ್ಸನಲ್ ಆಗಿ ನಮ್ಮ ಆಫೀಸರ್ಸ್ ಕರ್ಕೊಂಡೋಗಿ, ನಮ್ಮ ಟೆಕ್ನಿಕಲ್ ಟೀಮ್ ಕರ್ಕೊಂಡೋಗಿ ವಿಸಿಟ್ ಮಾಡಿದ್ವಿ. ಅದು ಹೆಂಗೆ ಅವರು ಇದು ಮಾರ್ಚಲ್ಲಿ ಅವರ ಗೌರ್ಮೆಂಟ್ ಹೋಗುವಂಥ ಸಂದರ್ಭದಲ್ಲಿ ಒಂದು ನೋಟಿಫಿಕೇಶನ್ ಮಾಡಿಬಿಟ್ಟಿದ್ದಾರೆ. ಪ್ಲಾನ್ಗಳೆಲ್ಲ ಸ್ಯಾಂಕ್ಷನ್ ಕೊಟ್ಬಿಟ್ಟಿದ್ದಾರೆ. ಬಿಲ್ಡಿಂಗ್ಗಳೆಲ್ಲ ಇದೆ. ಎಲ್ಲಿ ಇದರಲ್ಲಿ ವೈಟ್ ಫೀಲ್ಡ್ ಏರಿಯಾಲಿ. ಹೌ ಯು ಕ್ಯಾನ್ ಡೂ ಇಟ್? ಎಲ್ಲ ಲೈಸೆನ್ಸ್ ಎಲ್ಲ ಬಿಲ್ಡಿಂಗ್ ಕಟ್ಟಿದ್ದಾರೆ, ಬಿಲ್ಡಿಂಗ್ ಕಟ್ಬಿಟ್ಟಿದ್ದಾರೆ. ದೊಡ್ಡ ಬಿಲ್ಡಿಂಗ್ ಕಾಂಪ್ಲೆಕ್ಸ್ಗಳೆಲ್ಲ ಬಂದಿದೆ. ಅವ್ರೇನು ನೋಡಿದ್ರು, ದೇ ಹ್ಯಾವ್ ನಾಟ್ ಪರ್ಸನಲಿ ವಿಸಿಟೆಡ್. ಹಂಗೆ ಅವ್ರು ಟೀಕೆ ಮಾಡೋರು ಮಾಡಲಿ, ಅವ್ರು ಏನು ಮಾಡ್ತಾ ಇರ್ತಾರೆ ಅವ್ರದ್ದೆಲ್ಲ. ನಾನು ಅದನ್ನು ಬರೀ ಲೆಟ್ ಮಿ ಗೋ ಇನ್ ಎ ಪ್ರೋಗ್ರೆಸಿವ್ ವೇ. ನೋಡಪ್ಪ, ಅವರು ನಮ್ಮ ಬೆಂಗಳೂರು ಸೌತ್ಗೆ ಎಲ್ಲ ಟೀಮ್, ಎಲ್ಲ ಕಮಿಟಿಯವರು ಕೂಡ ರೆಕಮೆಂಡ್ ಮಾಡಿದ್ದಾರೆ ಬೆಂಗಳೂರು ಸೌತ್ ಡಿಸ್ಟ್ರಿಕ್ಟ್ ಆಗಬೇಕು ಅಂತ. ಒಳ್ಳೇದು ಇದು ಅಂತ, ಬೆಳಿಬೇಕು, ಈಚೆಗೆ ಹೋಗ್ಬೇಕು ಅಂತ. ನನಗೆ ಯಾರು ಹೋಗಿ ಹೋಮ್ ಮಿನಿಸ್ಟರ್ ಹತ್ರ ಹೇಳಿ ಏನೋ ಲಾಂಡ್ ಆರ್ಡರ್ ಪ್ರಾಬ್ಲಮ್ ಆಗ್ಬಿಟ್ಟಂತೆ. ಲಾಂಡ್ ಆರ್ಡರ್ ಪ್ರಾಬ್ಲಮ್ಮು ಇದರಲ್ಲಿ ರಾಮನಗರ, ಚನ್ನಪಟ್ಟಣದಲ್ಲಿ, ಮಾಗಡಿಲಿ ಅಂತೇಳಿ ಕೊಟ್ಬಿಟ್ಟು ಅವರೇನೋ ಒಂದು ಟೆಕ್ನಿಕಲ್ ಆಗಿ ಇಟ್ ಈಸ್ ನಾಟ್ ಫೀಸಿಬಲ್ ಅಂತ ಬರೆದಿದ್ದಾರೆ. ಅದಕ್ಕೆ ಹೌದಿಲ್ಲ, ಹೆಂಗೆ ಮಾಡಬೇಕು, ನಮ್ಮೂರ ಹೆಸರು ನಾವು ಇಟ್ಕೊಳ್ಳೋಕ್ಕೆ ನಾವೇನು ಮಾಡ್ಬೋದು ಅಂತ ಏನೋ ದಟ್ ಈಗ ನಾನು ಉತ್ತರ ಕೊಡೋಕ್ಕೆ. ಕುಮಾರಸ್ವಾಮಿ ಮಾತಿಗೆ ನಾವು ಯಾವ ಕಿಮ್ಮತ್ ಕೊಡೋಂಥ ಅವಶ್ಯಕತೆ ಇಲ್ಲ. ಅವರು ಮಾತಾಡ್ತಾರೆ, ಹೋಗ್ತಾರೆ. ಏನಾದ್ರು ಇದ್ದರೆ ಅವ್ರ ಪಾರ್ಟಿಯವರು ಇದ್ದಾರೆ ಇಲ್ಲಿ, ಅವ್ರದ್ದು ಅಸೆಂಬ್ಲಿ ಇದೆ. ಅವರು ದೊಡ್ಡ ಜ್ಞಾನದ ಅನುಭವದ ಭಂಡಾರದಲ್ಲಿ ಚರ್ಚೆ ಮಾಡಲಿ.